ಒಂದು ವಿಷಯವನ್ನು ಗಮನಿಸಿದ್ದೀರಾ? ಕೆಲವೊಮ್ಮೆ ನಮ್ಮ ಜೀವನವನ್ನು ಹಾಳು ಮಾಡುವುದು ಬೇರೆ ಯಾರೂ ಅಲ್ಲ, ಅದು ನಮ್ಮದೇ ಆಲೋಚನೆಗಳು. ಅತಿಯಾಗಿ ಯೋಚಿಸುವುದು ಎಷ್ಟು ಅಪಾಯಕಾರಿ ಅಂತ ಈ ಒಂದು ಚಿಕ್ಕ ಕಥೆಯ ಮೂಲಕ ಹೇಳ್ತೀನಿ, ಕೊನೆಯವರೆಗೂ ಕೇಳಿ. ಒಂದು ಊರಲ್ಲಿ ಅರವಿಂದ ಅನ್ನೋ ಒಬ್ಬ ಯುವಕ ಇದ್ದ. ಅವನಲ್ಲಿ ಸಾಕಷ್ಟು ಪ್ರತಿಭೆ ಇತ್ತು, ಕನಸುಗಳನ್ನು ಕೂಡ ಕಂಡಿದ್ದನು. ಆದರೆ ಅವನಲ್ಲಿದ್ದ ಒಂದು ದೊಡ್ಡ ಸಮಸ್ಯೆ ಎಂದರೆ, ಯಾವುದೇ ಕೆಲಸವನ್ನು ಶುರು ಮಾಡುವ ಮುಂಚೆ ಆ ಕೆಲಸ ನನ್ನಿಂದ ಆಗದೆ ಹೋದರೆ ಏನು ಮಾಡುವುದು, ಈ ಕೆಲಸವನ್ನು ನಾನು ಮಾಡಿದರೆ ಜನ ಏನಂದುಕೊಳ್ಳುತ್ತಾರೆ, ಈ ಕೆಲಸದಲ್ಲಿ ನಾನು ಸೋತರೆ ಏನು ಮಾಡುವುದು ಎಂದು ಮತ್ತೆ ಮತ್ತೆ ಯೋಚನೆ ಮಾಡುತ್ತಿದ್ದನು. ಹೀಗೆ ಯೋಚಿಸುತ್ತಾ ತನ್ನ ಸಮಯವನ್ನು ಕಳೆಯುತ್ತಿದ್ದನು. ಒಂದು ದಿನ ಅವನ ಸ್ನೇಹಿತ ಒಂದು ಚಿಕ್ಕ ವ್ಯವಹಾರವನ್ನು ಶುರು ಮಾಡಿದನು. ಅರವಿಂದನು ಕೂಡ ಇದೇ ರೀತಿಯಾದಂತಹ ಕನಸನ್ನು ಕಂಡಿದ್ದನು ಮತ್ತು ಅವನಿಗೂ ಕೂಡ ಅವಕಾಶ ಇತ್ತು. ಆದರೆ ಅವನು ಎಂದಿನಂತೆ ಯೋಚಿಸುತ್ತಲೇ ಇದ್ದನು. ಇನ್ನೊಂದೆಡೆ ಅವನ ಸ್ನೇಹಿತನು ವ್ಯವಹಾರವನ್ನು ಶುರು ಮಾಡಿದನು. ವ್ಯವಹಾರದಲ್ಲಿ ಆರಂಭದಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿದನು. ಕೆಲವೊಮ್ಮೆ ನಷ್ಟವೂ ಆಯಿತು. ಆದರೆ ಪ್ರತಿಯೊಂದು ತಪ್ಪಿನಿಂದಲೂ ಕಲಿಯುತ್ತಾ ಮತ್ತೆ ಪ್ರಯತ್ನಿಸುತ್ತಾ ಮುಂದೆ ಸಾಗಿದನು. ಸ್ವಲ್ಪ ದಿನಗಳ ನಂತರ ಅವನ ವ್ಯವಹಾರ ನಿಧಾನವಾಗಿ ಬೆಳೆಯಲು ಆರಂಭವಾಯಿತು. ಆಗ ಅರವಿಂದನಿಗೆ ಒಂದು ಸತ್ಯ ಅರ್ಥವಾಯಿತು. ತಪ್ಪುಗಳು ಅವನ ಸ್ನೇಹಿತನನ್ನು ಸೋಲಿಸಲಿಲ್ಲ, ಆದರೆ ಅತಿಯಾಗಿ ಯೋಚಿಸಿದ ತನ್ನ ಅಭ್ಯಾಸವೇ ತಾನು ಈಗಿರುವ ಸ್ಥಿತಿಗೆ ಕಾರಣ ಎಂದು ಅರವಿಂದನಿಗೆ ತಿಳಿಯಿತು. ಆದ್ದರಿಂದ ನೀವು ಕೂಡ ಅಷ್ಟೇ, ಯೋಚಿಸಿ, ಆದರೆ ಅತಿಯಾಗಿ ಯೋಚಿಸಬೇಡಿ. ಏಕೆಂದರೆ ಜೀವನವನ್ನು ಬದಲಾಯಿಸುವುದು ಸಾವಿರ ಆಲೋಚನೆಗಳಲ್ಲ, ಬದಲಾಗಿ ಸರಿಯಾದ ಸಮಯದಲ್ಲಿ ಇಡುವ ಒಂದು ಧೈರ್ಯದ ಹೆಜ್ಜೆಯಾಗಿದೆ. ಅತಿಯಾಗಿ ಯೋಚಿಸುವುದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಡುವುದೇ ಯಶಸ್ಸಿನ ಆರಂಭವಾಗುತ್ತದೆ.